ಇನ್ಸ್ಟಾಗ್ರಾಮ್ನಲ್ಲಿ ಚಿಗುರುವಂತಹ ಪ್ರೀತಿ ಒಂದು ರೀತಿ ನೀರಿನ ಮೇಲೆ ಗುಳ್ಳೆ ಇದ್ದಂತೆ, ಅಂದರೆ ಬಹುಪಾಲು ಕೇಸ್ಗಳು. ಅದೇ ಥರ ಈ ಒಂದು ಕೇಸ್ ಕೂಡ ಇನ್ಸ್ಟಾಗ್ರಾಮ್ನಲ್ಲಿ ಲವ್ ಆಗಿದೆ, ಆದರೆ ಲವ್ ಮಾಡಿದ್ಮೇಲೆ ವಿವಾಹಿತೆ ಫಜೀತಿಗೆ ಸಿಲುಕಿದ್ದಾಳೆ. ಈತನಿಗೋಸ್ಕರ ಗುವಾಹಟಿಯಿಂದ ಕೋಲಾರ ಬಂದಿದ್ದಾಳೆ. ಆದರೆ ಕೊನೆಗೂ ಮೋಸವಾಗಿದೆ. ವಿವಾಹಿತ ಮಹಿಳೆಯನ್ನ ಕೂಡಿ ಹಾಕಿ ಚಿತ್ರಹಿಂಸೆ ಕೊಟ್ಟಂತಹ ಆರೋಪ ಕೇಳಿ ಬಂದಿರೋದು. ಕೋಲಾರ ಜಿಲ್ಲೆಯ ಬಂಗಾರಪೇಟೆ ತಾಲೂಕಿನಲ್ಲಿ ನಡೆದಿರುವಂತಹ ಘಟನೆ ಇದು. ಇನ್ಸ್ಟಾಗ್ರಾಮ್ನಲ್ಲಿ ಪರಿಚಯ ಆಗುತ್ತೆ, ಅದಾದಮೇಲೆ ಮದುವೆ ಆಗ್ತೀನಿ ಅಂತ ಹೇಳಿ ಮನೆಗೆ ಈ ಪಾಪಿ ಕರೆಸ್ಕೊಳ್ತಾನೆ. ಜಮೀರ್ ಅಂತ ಈತನ ಹೆಸರು. ಸೊ ಮನೆಗೆ ಕರೆಸ್ಕೊಂಡಂತಹ ಸಂದರ್ಭದಲ್ಲಿ ಕೂಡ ಹಾಕಿ ಲಕ್ಷ ಲಕ್ಷ ಹಣವನ್ನು ಪಡ್ಕೊಂಡು ಚಿತ್ರಹಿಂಸೆ ಕೊಟ್ಟಿದ್ದಾನಂತೆ. ಇನ್ನು ರಾತ್ರಿ ಹೇಗೋ ಮಾಡಿ ಮನೆಯಿಂದ ತಪ್ಪಿಸ್ಕೊಂಡು ಈ ಮಹಿಳೆ ಠಾಣೆಗೆ ಬಂದಿದ್ದಾಳೆ. ಇನ್ನು ಪೊಲೀಸರು ಮಹಿಳೆಯನ್ನು ರಕ್ಷಣೆ ಮಾಡಿ ಈ ತನಿಖೆಯನ್ನು ಕೂಡ ಈಗ ಕೈಗೆತ್ತಿಕೊಂಡಿದ್ದಾರೆ. ಈತನಿಗೋಸ್ಕರ ದೂರದ ಅಸ್ಸಾಂನ ಗುವಾಹಟಿಯಿಂದ ನಮ್ಮ ಕೋಲಾರಕ್ಕೆ ಬಂದಿರೋದು. ಸೊ ನೋಡಿ, ಎಷ್ಟು ಸಾವಿರ ಕಿಲೋಮೀಟರ್ಗಳ ಒಂದು ಪ್ರೀತಿ ಇದು. ಸೋಷಿಯಲ್ ಮೀಡಿಯಾದಲ್ಲಿ ಅರಳಿದಂಥ ಪ್ರೀತಿ ಅಲ್ಲಿ ಅರಳಿತ್ತು, ಆದರೆ ಕೋಲಾರಕ್ಕೆ ಬಂದ ಮೇಲೆ ಮುದುಡು ಹೋಗಿದೆ. ನಂಬ್ಕೊಂಡು ಬಂದಂಥ ಜಮೀರ್ ಈಕೆಯನ್ನೇ ಟ್ರ್ಯಾಪ್ ಮಾಡಿ ಈಕೆಯಿಂದನೇ ಲಕ್ಷ ಲಕ್ಷ ಹಣವನ್ನು ಪೀಕಿ ಕೊನೆಗೆ ಚಿತ್ರಹಿಂಸೆ ಕೊಡ್ತಾ ಇದ್ದಂತೆ. ಆದರೆ ಯಾವ ಕಾರಣಕ್ಕೆ ಈಕೆಯನ್ನು ಕೂಡ ಹಾಕೊಂಡಿದ್ದ ಇನ್ನೂ ಕೂಡ ಡೀಟೇಲ್ಸ್ ಲಭ್ಯವಾಗ್ತಾ ಇಲ್ಲ. ಆದರೆ ಈಕೆಯನ್ನು ಕೂಡ ಹಾಕಿ ಲಕ್ಷ ಲಕ್ಷ ಹಣ ಕಿತ್ಕೊಂಡು ಚಿತ್ರಹಿಂಸೆ ಕೊಡ್ತಾ ಇದ್ದ. ಆದರೆ ಕೊನೆಗೂ ಈತನ ಕಪಿಮುಷ್ಟಿಯಿಂದ ತಪ್ಪಿಸ್ಕೊಂಡು ಪೊಲೀಸ್ ಠಾಣೆ ಮೆಟ್ಟಿಲೇರಿದ್ದಾಳೆ ಹಾಗೂ ಈಕೆಯ ರಕ್ಷಣೆ ಆಗಿದೆ. ಸೊ ಗುವಾಹಟಿ ಮೂಲದ ವಿವಾಹಿತೆ ಈತೆ. ಮದುವೆ ಆಗಿದ್ರೂ ಈತನ ಪ್ರೇಮ ಪಾಶದಲ್ಲಿ ಬಿದ್ದು ಒದ್ದಾಡಿ ಕೊನೆಗೆ ಆತನಿಗೋಸ್ಕರ ಕೋಲಾರಕ್ಕೆ ಬರ್ತಾಳೆ. ಇನ್ಸ್ಟಾಗ್ರಾಮ್ನಲ್ಲಿ ಜಮೀರ್ ಪಾಷಾ ಹಾಗೂ ವಿವಾಹಿತೆ ಮಧ್ಯೆ ಪ್ರೀತಿಯಾಗುತ್ತೆ. ಮದುವೆ ಆಗ್ತೀನಿ ಅಂತ ಹೇಳಿ ನಂಬಿಸಿ ಇಲ್ಲಿಗೆ ಕರೆಸ್ಕೊಳ್ತಾನೆ ಈತ. ಕಳೆದ ಕೆಲ ದಿನಗಳಿಂದ ಆತನ ಮನೆಯಲ್ಲೇ ಈಕೆ ತಂಗಿದ್ಲು ಅನ್ನುವಂಥ ಮಾಹಿತಿ ಲಭ್ಯವಾಗ್ತಾ ಇದೆ. ಆದರೆ ತಂಗಿದ್ಲು ಅನ್ನುವಂಥದ್ದು ಹೆಸರಿಗಷ್ಟೇ. ಅಲ್ಲೇ ಆಕೆಯನ್ನು ಕೂಡ ಹಾಕಿ ಲಕ್ಷ ಲಕ್ಷ ಹಣವನ್ನು ಪಡೆದುಕೊಂಡು ಚಿತ್ರಹಿಂಸೆ ಕೊಟ್ಟಿದ್ದಾನೆ. ಸೊ ಯಾವಾಗ ಈತನ ಟಾರ್ಚರ್ ಮಿತಿ ಮೀರ್ತೋ ನನ್ನ ಕೈಲಾಗಲ್ಲ ಅಂತ ಹೇಳಿ ಹಂಗೂ ಹಿಂಗೂ ಮಾಡಿ ತಪ್ಪಿಸ್ಕೊಂಡು ಬಂದು ಕೊನೆಗೆ ಪೊಲೀಸ್ ಠಾಣೆಗೆ ಬಂದಿದ್ದಾಳೆ. ಇನ್ನು ಮಹಿಳೆಯನ್ನು ಪೊಲೀಸರು ರಕ್ಷಣೆ ಮಾಡಿ ನಿರಾಶ್ರಿತರ ಕೇಂದ್ರಕ್ಕೆ ಶಿಫ್ಟ್ ಮಾಡಿದ್ದಾರೆ. ಈ ಕುರಿತಾಗಿ ಬಂಗಾರಪೇಟೆ ಪೊಲೀಸರು ಕೂಡ ತನಿಖೆಯನ್ನು ಮುಂದುವರಿಸಿದ್ದಾರೆ.